ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದಿವ್ಯಾ ಕಿರಣ್. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ. ಇದು ನನಗೆ ತುಂಬಾ ಖುಷಿಯಾದ ವಿಷಯ. ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಇಷ್ಟು ಬೇಗ ಮಾನಿಟೈಸ್ ಆಗೋಕ್ಕೆ ಮೇನ್ ರೀಸನ್ ಅಂತ ಅಂದರೆ, ನೀವು ನಮ್ಮ ಚಾನಲ್ ವ್ಯೂವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿರೋದಕ್ಕೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮಾನಿಟೈಸೇಷನ್ ಪ್ರೊಸೆಸ್ ಏನಂತ ಅಂದರೆ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, ಹಾಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಅಥವಾ ನೀವು ಶಾರ್ಟ್ಸ್ ಅಷ್ಟೇ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ 10 ಮಿಲಿಯನ್ ವ್ಯೂಸ್ ಆಗಬೇಕು ಶಾರ್ಟ್ಸ್ಗೆ ವಿತಿನ್ 90 ಡೇಸಲ್ಲಿ. ನಾನು ಈ ವಿಡಿಯೋನಲ್ಲಿ ನಾನು ಈ ಪ್ರೋಸೆಸ್ನ ಹೇಗೆ ಕಂಪ್ಲೀಟ್ ಮಾಡಿದೆ, ಈ ಕ್ರೈಟೀರಿಯನ್ನೆಲ್ಲ ಹೇಗೆ ಕಂಪ್ಲೀಟ್ ಮಾಡಿದೆ, ಅದಕ್ಕೆ ನಾನು ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿದ್ದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರೆಲ್ಲ ಇವಾಗ ಹೊಸದಾಗಿ ಯೂಟ್ಯೂಬರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಯಾರೆಲ್ಲ ಯೂಟ್ಯೂಬ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀರಾ, ಇನ್ನು ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂಥವರಿಗೆಲ್ಲ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ಚಾನಲ್ನ ಹೇಗೆ ಮಾನಿಟೈಸ್ ಮಾಡ್ಕೊಳ್ಳೋದು ಈಸಿನಾ ಕಷ್ಟನಾ, ನಾನು ಎಲ್ಲಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಕೆಲವ್ರು ಅಂದ್ಕೊಂಡಿರ್ತೀರಾ ಮಾನಿಟೈಸೇಷನ್ ಅಂದರೆ ತುಂಬ ಕಷ್ಟ, 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು, ಆಗತ್ತಾ ಅಂತೆಲ್ಲ. ಮಾನಿಟೈಸೇಷನ್ನು ಕಷ್ಟ ಏನಿಲ್ಲ, ನಾವು ರೆಗ್ಯುಲರ್ ಆಗಿದ್ದರೆ ಈಸಿಯಾಗಿಯೇ ಕಂಪ್ಲೀಟ್ ಮಾಡ್ಬೋದು. ಇವಾಗ ಫಸ್ಟ್ ಟಿಪ್ ಏನಂತ ಅಂದರೆ ಕನ್ಸಿಸ್ಟೆನ್ಸಿ. ಯೂಟ್ಯೂಬ್ ಲವ್ಸ್ ಕನ್ಸಿಸ್ಟೆನ್ಸಿ. ಯಾವಾಗಲೂ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ನಿಮಗೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾದ್ರೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಅಥವಾ 2 days ಒನ್ಸ್ ಮಾಡ್ತೀರಾ, ಎವ್ರಿ 2 days ಒನ್ಸ್ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡ್ತಾನೆ ಇರಬೇಕು. ಅವಾಗ ನಿಮ್ಮ ಕನ್ಸಿಸ್ಟೆನ್ಸಿ ನೀವು ಮೇಂಟೈನ್ ಮಾಡ್ತಾ ಇದ್ರೆ ಯೂಟ್ಯೂಬು ತಾನೇ ನಿಮಗೆ ಸಪೋರ್ಟ್ ಮಾಡುತ್ತೆ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟು. ಕೆಲವರು ಇವತ್ತು ಒಂದು ವೀಡಿಯೋ ಹಾಕಿದ್ರೆ ನೆಕ್ಸ್ಟ್ 1 ಮಂತ್, 1.5 ಮಂತ್, 2 ಮಂತ್ಸಿಗೆ ಇನ್ನೊಂದು ವೀಡಿಯೋ ಹಾಕಿದ್ರೆ ಅವಾಗ ಕನ್ಸಿಸ್ಟೆನ್ಸಿ ಇರಲ್ಲ. ಅವಾಗ ನಿಮಗೆ ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ನೀವು ರೆಗ್ಯುಲರ್ ಆಗಿರಿ. ಆ ವಿಡಿಯೋಸ್ ವ್ಯೂಸ್ ಹೋಗುತ್ತಾ ಬಿಡುತ್ತಾ ಅದು ನಿಮಗೆ ಯೋಚನೆ ಬೇಡ. ನಿಮ್ಮ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ, ಅವಾಗ ಯೂಟ್ಯೂಬೇ ಸಪೋರ್ಟ್ ಮಾಡುತ್ತೆ. ವ್ಯೂಸ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಬೇಡಿ. ಎಲ್ಲ ವಿಡಿಯೋಸೂ ತುಂಬ ವ್ಯೂಸ್ ಆಗಲ್ಲ. ನೀವು ರೆಗ್ಯುಲರ್ ಮೇಂಟೈನ್ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ವಿಡಿಯೋ ಕ್ಲಿಕ್ ಆದರೆ ಸಾಕು, ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಸೆಕೆಂಡ್ ಟ್ರಿಕ್ ಏನಂತ ಅಂದರೆ ಕಂಟೆಂಟು. ಕೆಲವರು ವೀಡಿಯೋಸ್ನ ಮಾಡ್ತೀರಾ, ಏನೋ ಒಂದು ವೀಡಿಯೋಸ್ನ ಹಾಕ್ಬಿಡೋದು, ಅದ್ರಲ್ಲಿ ಕಂಟೆಂಟೇ ಇರಲ್ಲ. ಆ ಥರ ವೀಡಿಯೋಸು ಜಾಸ್ತಿ ಕ್ಲಿಕ್ ಆಗಲ್ಲ. ನಿಮ್ಮ ವಿಡಿಯೋ ನೀವು ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಒಂದು ಇನ್ಫಾರ್ಮೇಟಿವ್ ಆಗಿರಬೇಕು, ಇಲ್ಲಾಂದರೆ ಎಂಟರ್ಟೈನಿಂಗ್ ಆಗಿರಬೇಕು. ಇವೆರಡು ಇನ್ಫಾರ್ಮೇಷನ್ನಲ್ಲಿ ಯಾವುದಾದ್ರೂ ಒಂದಿದ್ರೆ ಸಾಕು, ನಿಮ್ಮ ವಿಡಿಯೋ ಬೇಗ ಕ್ಲಿಕ್ ಆಗುತ್ತೆ. ನೀವು ಎವ್ರಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಅದರಲ್ಲಿ ನೀವು ಕಂಟೆಂಟ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಎಂಟರ್ಟೈನಿಂಗ್ ಆಗಿರಬೇಕು, ಇಲ್ಲಾಂದರೆ ಇನ್ಫಾರ್ಮೇಟಿವ್ ಆಗಿರಬೇಕು. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ಇರೋಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಆವಾಗ ನಿಮ್ಮ ವಿಡಿಯೋಸ್ ಬೇಗನೆ ಕ್ಲಿಕ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಬಂದು ಶಾರ್ಟ್ಸ್ ಅಪ್ಲೋಡ್ ಮಾಡೋದು. ಶಾರ್ಟ್ಸ್ ಅಪ್ಲೋಡ್ ಮಾಡೋದನ್ನ ಯಾರೂ ಮಿಸ್ ಮಾಡಬೇಡಿ. ಇವಾಗ ಶಾರ್ಟ್ಸ್ ಅಪ್ಲೋಡ್ ಮಾಡೋಕ್ಕೆ ನಾವೇನು ಅಂದ್ಕೊತೀವಿ, ಶಾರ್ಟ್ಸಿಂದ ನಮಗೆ ವಾಚ್ ಅವರ್ ಬರಲ್ಲ, ಏನಕ್ಕೆ ಅಪ್ಲೋಡ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಬಟ್ ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಶಾರ್ಟ್ಸ್ ಯಾರು ನೋಡ್ತಾರೆ ಅಂದ್ಕೊಳ್ಳಿ, ಶಾರ್ಟ್ಸ್ ಚೆನ್ನಾಗಿದೆ, ಈ ಚಾನಲ್ನ ಒಂದ್ಸಲ ವಿಸಿಟ್ ಮಾಡೋಣ ಅಂತ ನಿಮ್ಮ ಚಾನಲ್ನ ಬಂದು ನೋಡೋರು ಇರ್ತಾರೆ. ಹಾಗೆ ಶಾರ್ಟ್ಸ್ಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ನಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶಾರ್ಟ್ಸ್ ಅಪ್ಲೋಡ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಫೋರ್ತ್ ಒನ್ ಥಂಬ್ನೈಲ್. ನಾವೇನು ಮಾಡ್ತೀವಿ, ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ, ಒಳ್ಳೆ ವಿಡಿಯೋನ ರೆಡಿ ಮಾಡ್ಕೋತೀವಿ. ಅದನ್ನ ನಾವು ಅಪ್ಲೋಡ್ ಮಾಡೋ ಹರಿಲಿ ಥಂಬ್ನೈಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಇಗ್ನೋರ್ ಮಾಡಿಬಿಡ್ತೀವಿ. ಹೆಂಗೋ ಒಂದು ಥಂಬ್ನೈಲ್ ಹಾಕ್ಬಿಡೋಣ ಬಿಡು ಅಂತ ಅರ್ಜೆಂಟಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿಬಿಡ್ತೀವಿ. ಬಟ್ ಥಂಬ್ನೈಲ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಯಾರೇ ಒಂದು ವಿಡಿಯೋನ ಕ್ಲಿಕ್ ಮಾಡಬೇಕು ಅಂತಂದರೆ ನಿಮ್ಮ ಥಂಬ್ನೈಲ್ ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ಸೊ ಥಂಬ್ನೈಲಿಗೆ ತುಂಬ ಟೈಮ್ನ ಕೊಡಿ. 1 day ಲೇಟಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಪರವಾಗಿಲ್ಲ, ಥಂಬ್ನೈಲ್ನ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ಥಂಬ್ನೈಲ್ನ ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ನಿಮ್ಮ ವಿಡಿಯೋ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣುತ್ತಲ್ಲ ಥಂಬ್ನೈಲ್, ಅವಾಗ ಎಲ್ಲರೂ ಕ್ಲಿಕ್ ಮಾಡಿ ಓಪನ್ ಮಾಡ್ತಾರೆ, ಅವಾಗ ಒಳ್ಳೆ ವ್ಯೂಸ್ ಹೋಗುತ್ತೆ. ಕೆಲವ್ರು ಏನು ಮಾಡ್ತೀರಾ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀರಾ, ಅರ್ಧ ತನಕ ಆಗಿರುತ್ತೆ ಆಲ್ರೆಡಿ, ಬಟ್ ವಾಚ್ ಅವರ್ ಆಗ್ತಾ ಇರಲ್ಲ. ಅವಾಗ ನಿಮ್ಗೆ ಅನಿಸುತ್ತೆ ಯೂಟ್ಯೂಬ್ನ ಕ್ವಿಟ್ ಮಾಡಿಬಿಡೋಣ, ಯಾರು ಮಾಡ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ ಅಂತ. ಬಟ್ ಆ ಥರ ಮಾಡಬೇಡಿ. ಯೂಟ್ಯೂಬ್ನ ಮಾನಿಟೈಸ್ ಮಾಡ್ಕೊಳೋದು ಈಸಿನೇ ಇದೆ. ಬಟ್ ನಾನು ಇವಾಗ ಹೇಳಿದ್ನಲ್ಲ, ಈ 4 ಟಿಪ್ಸ್ನ ಫಾಲೋ ಮಾಡಿ, ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡಿ, ಒಳ್ಳೆ ಕಂಟೆಂಟ್ಸ್ ಅಪ್ಲೋಡ್ ಮಾಡಿ, ಶಾರ್ಟ್ಸ್ ಹಾಕ್ತಾ ಇರಿ. ಹಾಗೆ ಥಂಬ್ನೈಲ್ ಕೂಡ ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆನೂ ಗಮನ ಕೊಡಿ. ಆವಾಗ ತಾನಾಗೇನೆ ವಿಡಿಯೋಸ್ ಎಲ್ಲ ವೈರಲ್ ಆಗುತ್ತೆ.
ಮತ್ತೆ ಚಾನಲ್ ಬೇಗ ಮಾನಿಟೈಸೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಮಾನಿಟೈಸೇಷನ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಆ ಕಾಪಿ ವಿಡಿಯೋಸ್ನ ಮಾಡಬೇಡಿ. ಯಾರ್ದೋ ಬೇರೆ ವಿಡಿಯೋಸ್ನ ಕಾಪಿ ಮಾಡಿ ನಿಮ್ಮ ಚಾನಲ್ ಅಪ್ಲೋಡ್ ಮಾಡೋದು ಈ ಥರದ್ದೆಲ್ಲ ಮಾಡಬೇಡಿ. ಕಮ್ಯುನಿಟಿ ಸ್ಟ್ರೈಕ್ಸ್ ಬರುತ್ತೆ, ಆವಾಗ ಮಾನಿಟೈಸೇಷನ್ ಆನ್ ಆಗಲ್ಲ ಚಾನಲ್ದು. ನಿಮ್ಗೆ ಏನು ಓನ್ ಕಂಟೆಂಟ್ ಇದೆ ಅದನ್ನೇ ವಿಡಿಯೋಸ್ ಮಾಡಿ, ಓನ್ ಆಗಿರಲಿ ಎಲ್ಲ ವಿಡಿಯೋಸು, ಕಾಪಿ ವಿಡಿಯೋಸ್ ಬೇಡ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಅಲ್ವಾ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ. ಇದರಲ್ಲಿ ನಾನು ಹೇಳಿರೋಂಥ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಚಾನಲ್ಲು ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.